ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಕುವಂಥ ಒಂದು ಡಿಸೈನ್ ಬಂದು ಥ್ರೆಡ್ ವರ್ಕ್ ಡಿಸೈನ್ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿ ಹಾಕೋಬೋದು ವಿದೌಟ್ ಕುಚ್ಚು ಡಿಸೈನು. ಕುಚ್ಚು ಹಾಕ್ತಾ ಇಲ್ಲ, ನಾನು ಜಸ್ಟ್ ಬಾರ್ಡರ್ ಥರ ಡಿಸೈನ್ನ ಹಾಕ್ತಾ ಇದ್ದೀನಿ. ಈ ಡಿಸೈನ್ಗೆ ಸ್ಯಾರಿಯಲ್ಲಿರುವಂಥ ದಾರನ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಕೆಳಗಡೆ ಹಾಕುವಂಥ ಸ್ಟೆಪ್ಗೆ. ಸೊ ಮೇಲೆ ಹಾಕುವಂಥ ಸ್ಟೆಪ್ಗೆ ಬಂದು ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಸೊ ಸ್ಯಾರಿಯಲ್ಲಿ ಪಾಚಿ ಗ್ರೀನು ಹಾಗೆ ಪ್ಯಾರೆಟ್ ಗ್ರೀನ್ ಇರೋದ್ರಿಂದ ಈ ರೀತಿ 2 ಕಲರ್ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ಒಂದು ಮಣಿನ ತೊಗೊಂಡಿಲ್ಲ, ಜಸ್ಟ್ ಥ್ರೆಡ್ ವರ್ಕಿಂದ ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಡಲ್ಲ, ಈ ರೀತಿ ಬಟ್ಟೆಗೆ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ 1 ಲಾಕ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ, ಬಟ್ 2 ಹಾಕಿದರೆ ಸ್ವಲ್ಪ ಸೇಫ್ ಅಂತೇಳಿ ನನಗೆ 2 ಹಾಕಿ ಅಭ್ಯಾಸ ಇದೆ. ಸೊ ಹಂಗಾಗಿ ನಾನಿಲ್ಲಿ 2 ಹಾಕ್ತಾ ಇದ್ದೀನಿ. 2 ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೊಂಡಿದ್ದೀನಿ. ಆ 3 ಚೈನ್ನ ಮಾಡ್ಕೊಂಬಿಟ್ಟು 3 ಚೈನ್ನ ಹಾಕಿದ್ದೀನಿ. ಆ 3 ಚೈನ್ನ ಹಾಕೊಂಡ್ಬಿಟ್ಟು ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಪಕ್ಕದಲ್ಲೇ ನಾನು ಒಂದು ನೀಡಲ್ನ ಹಾಕಿ ಮತ್ತು ಈಗ ದಾರನ ಎಳ್ಕೊಂಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಈ ರೀತಿ 3 ಚೈನು ಹಾಗೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಇಲ್ಲಿ ಹಾಕಿದ್ದೀನಿ. ಈ ರೀತಿ ಹಾಕಿದ ಮೇಲೆ ಜಸ್ಟ್ ನಾನಿಲ್ಲಿ 1 ಚೈನ್ನ ಮಾಡ್ಕೊತಾ ಇದ್ದೀನಿ. 1 ಚೈನ್ನ ಮಾಡ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಇದೇ ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮಾಡ್ತಾಯಿದ್ದೀನಿ, ಮತ್ತು 2ರಲ್ಲಿ 1 ಮಾಡ್ಕೊತೀನಿ, ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಅಂದರೆ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಈ ರೀತಿ 2 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 1 ಚೈನ್ನ ಮಾಡ್ಕೊತೀನಿ. 1 ಚೈನ್ನ ಹಾಕ್ಕೊಂಬಿಟ್ಟು ಈಗ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೋಬೇಕಾಗತ್ತೆ. ಮತ್ತು 2 ಸರಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇದೇ ಪಕ್ಕಕ್ಕೆ ನೀವು ಯಾವುದೇ ಒಂದು ಗ್ಯಾಪ್ ಕೊಡ್ದೇ ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ಮತ್ತು ಈ ರೀತಿ ದಾರನ ತಗೊಂಡು ಸ್ವಲ್ಪ ಎಳ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ. 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡಿಕೊಂಡು ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಫಸ್ಟು ಚೈನ್ ಏನಿದೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ. ಸೊ ಮಧ್ಯದಲ್ಲಿ ಯಾವಾಗಲೂ ನಾವು 3 ಡಬಲ್ ಕ್ರೋಶೆನೇ ಬರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ವಾ, ಹಂಗಾಗಿ ಇಲ್ಲಿ 4 ಟೈಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, 3 ಚೈನ್ ಹಾಕಿಬಿಟ್ಟು 3 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಈ ರೀತಿ 3 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 1 ಚೈನ್, 2 ಚೈನ್ನ ಮಾಡ್ಕೊಂಡಿದ್ದೀನಿ. 2 ಚೈನ್ನ ಮಾಡ್ಕೊಂಬಿಟ್ಟು 2 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಈ 2 ಚೈನ್ನಷ್ಟು ಲೆಂತಲ್ಲಿ ಬರುತ್ತೆ ಗ್ಯಾಪ್ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಮತ್ತು ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ, ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 1 ಚೈನ್ನ ಮಾಡ್ಕೊಳ್ಬೇಕಾಗತ್ತೆ. 1 ಚೈನ್ನ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಇದೇ ಪಕ್ಕಕ್ಕೆ ಮತ್ತು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡಿಕೊಂಡು ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಮತ್ತು 1 ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಮತ್ತು 1 ಚೈನ್ನ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಮತ್ತು ಅದೇ ಪಕ್ಕಕ್ಕೆ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈಗ 2ರಲ್ಲಿ 1 ಸರಿ ದಾರನ ಪಾಸ್ ಮಾಡ್ಕೋಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ 3 ಟೈಮ್ ದಾರ ಇದೆ. ಈಗ ಮತ್ತೆ 2ರಲ್ಲಿ 1 ಸರಿ ಪಾಸ್ ಮಾಡಿಕೊಂಡು ಮತ್ತು ಈಗ ನೀಡಲ್ ಮೇಲೆ 2 ಟೈಮ್ ದಾರ ಇದೆ. ಈಗ 2 ದಾರನ 1 ಮಾಡ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬನ ಈಗ 3 ಟೈಮ್ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು 2 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಗಳನ್ನ ಹಾಕಿಬಿಟ್ಟು ಮತ್ತೆ ಸೇಮ್ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಳ್ಳೋದು. ಅದು ಕರೆಕ್ಟಾಗಿ 2 ಚೈನ್ ಲೆಂತು ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು
ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತಗೊಂಡು ಎರಡರಲ್ಲಿ ಬಂದ್ ಮಾಡ್ತಾಯಿದ್ದೀನಿ, ಮತ್ತು ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು, ಮತ್ತು ಒಂದು ಟ್ರಿಬಲ್ ಕ್ರೋಶೆ ಕಂಬ, ಒಂದು ಚೈನು, ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಳ್ಳೋದು, ಮತ್ತು ಈ ನೀಡಲ್ನ ಬಟ್ಟೆಗೆ ಹಾಕೋದು, ದಾರನ ಎಳ್ಕೊಂಡು ಎರಡರಲ್ಲಿ ಒಂದು ಮಾಡಿ, ಮತ್ತೆ ಎರಡರಲ್ಲಿ ಒಂದು ಮಾಡಿಕೊಂಡು, ಮತ್ತೆ ಎರಡರಲ್ಲಿ ಒಂದು ಮಾಡಿ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಸೇಮ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು. ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನೋಡಿ ಈ ಥರ ಬರುತ್ತೆ. ಟ್ರಿಬಲ್ ಕ್ರೋಶೆಲೆ ವರ್ಕ್ನ ಮಾಡಿಕೊಂಡು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ಫಿನಿಶಿಂಗ್ ಮಾಡಿದ್ದೀನಿ. ಸೊ ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗಿ ಇದೇ ರೀತಿ ಮೆಥಡಲ್ಲಿ ಹಾಕ್ಕೊಂಡು ಹೋಗಬೇಕಾಗುತ್ತೆ, ಎಲ್ಲಿ ಏನೂ ಚೇಂಜಸ್ ಬರೋದಿಲ್ಲ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ನಾನೀಗ ಗ್ರೀನ್ ಕಲರ್ ದಾರನ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ದಾರ ಒಂದು 6 ಎಳೆ ದಾರನ ತೊಗೊಂಡಿದ್ದೀನಿ. ಸೊ ಫಸ್ಟು ಇಲ್ಲಿ ಏನು ನಾವು ಚೈನ್ ಹಾಕಿದ್ವಲ್ವ ಒಂದು, ಆ ಒಂದು ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಲಾಕನ್ನು ಹಾಕ್ಕೊಂಬಿಟ್ಟು ಮತ್ತು ಈ ಕಡೆ ಇರುವಂಥ ಟ್ರಿಬಲ್ ಕ್ರೋಶೆ ಕಂಬ ಏನಿದೆ ಇದರಲ್ಲಿ ಕೂಡ ಒಂದು ಸರಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ನ ಹಾಕ್ಕೋಬೇಕಾಗುತ್ತೆ. ಈ ರೀತಿ 5 ಚೈನ್ನ ಹಾಕ್ಕೊಂಬಿಟ್ಟು ಈಗ ಮಧ್ಯದಲ್ಲಿ ಒಂದು ಟ್ರಿಬಲ್ ಕ್ರೋಶೆಗೆ ಬಿಟ್ಟು ಈ ಕಡೆ ಇರುವಂಥ ಟ್ರಿಬಲ್ ಕ್ರೋಶೆ ಗ್ಯಾಪಲ್ಲಿ ಹೋಗಿಬಿಟ್ಟು ಈ 5 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 5 ಚೈನ್ ಲಾಕ್ ಹಾಕಿದ ಮೇಲೆ ಇಲ್ಲೇ ನಾವು 2 ಚೈನ್ ಹಾಕಿದ್ವಲ್ವ ಇದರಲ್ಲಿ ಕೂಡ ಸಿಂಗಲ್ ಆಗಿ ಎರಡು ಸಿಂಗಲ್ ಕ್ರೋಶೆಯನ್ನು ಮಾಡ್ತಾಯಿದ್ದೀನಿ. ಹಾಫ್ ಡಬಲ್ ಕ್ರೋಶೆನಾದರೂ ಅಂದ್ಕೊಳ್ಳಿ, ಸಿಂಗಲ್ ಲಾಕ್ ಆದರೂ ಅಂದ್ಕೊಳ್ಳಿ. ಇದನ್ನು ಈ ರೀತಿ 2 ಚೈನಲ್ಲಿ 2 ಲಾಕನ್ನ ಹಾಕಿಬಿಟ್ಟು 2 ಚೈನಲ್ಲಿ 2 ಲಾಕ್ ಹಾಕಿದ ಮೇಲೆ ಮತ್ತೆ ಇಲ್ಲಿ ಇರುವಂಥ ಟ್ರಿಬಲ್ ಕ್ರೋಶೆ ಕಂಬಗಳೇನಿದೆಯಲ್ವ ಇದ್ರ ಹೋಲಲ್ಲಿ ಹೋಗಿ ಮತ್ತೆ ಒಂದು ಸರಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕ್ಕೊಂಬಿಟ್ಟು ಮತ್ತೆ ಈಗ 5 ಚೈನ್ನ ಮಾಡ್ಕೊತಾ ಇದ್ದೀನಿ. 5 ಚೈನ್ನ ಮಾಡಿಕೊಂಡು ಈ 5 ಚೈನು ಈ ಕಡೆ ಇರುವಂಥ ಈ ಸೈಡ್ ಇರುವಂಥ ಟ್ರಿಬಲ್ ಕ್ರೋಶೆಯಲ್ಲಿ ಹೋಗಿಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕ್ಕೊಂಬಿಟ್ಟು ಇಲ್ಲಿ 2 ಚೈನ್ ಏನು ಹಾಕಿದ್ವಲ್ವ ಇಲ್ಲಿ ಕೂಡ ನಾನು 2 ಸಿಂಗಲ್ ಆಗಿ ಈ ರೀತಿ ಅದ್ರ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕ್ ಈ ಕಡೆ ಹಾಕಿದ ಮೇಲೆ ಮತ್ತೆ ಈ ಒಂದು ಟ್ರಿಬಲ್ ಕ್ರೋಶೆ ಮಧ್ಯದಲ್ಲಿ ಹೋಗಿ ಮತ್ತೆ ಒಂದು ಲಾಕ್ ಮಾಡಿ ಮತ್ತೆ ಸೇಮ್ 5 ಚೈನ್ನ ಮಾಡ್ಕೊತಾ ಇದ್ದೀನಿ. 5 ಚೈನ್ನ ಮಾಡಿಕೊಂಡು ಮತ್ತೆ ಈ ಕಡೆ ಇರುವಂಥ ಇದರಲ್ಲಿ ಹೋಗ್ಬಿಟ್ಟು ಈ 5 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಈ ರೀತಿ ಕಂಟಿನ್ಯೂ ಆಗಿ ಲಾಕ್ ಮಾಡಿಕೊಂಡು ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಆ ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಸ್ಯಾರಿ ಫುಲ್ಲಾಗಿ ನೋಡಿ ಈ ರೀತಿ ಚೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಈಗ ಥರ್ಡ್ ಸ್ಟೆಪ್ಪಲ್ಲಿ ಬಂದು ಸೇಮ್ ಅದೇ ಗ್ರೀನ್ ಕಲರ್ ದಾರ 6 ಎಳೆ ದಾರನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಇಲ್ಲೇನು ನಾವು ಲಾಕ್ ಮಾಡಿದ್ವಲ್ವ ಅಲ್ಲೇ ಇದನ್ನು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟಾರ್ಟಿಂಗ್ ಇಲ್ಲೇನು ನಾವು ಲಾಕ್ ಮಾಡಿದ್ವಲ್ಲ ಫಸ್ಟ್ ಗ್ರೀನ್ ಕಲರ್ ದಾರ ಅದೇ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊತೀನಿ. ಲಾಸ್ಟಲ್ಲಿ ಉಳಿದಿರೋಂಥ ದಾರನ ಗಮ್ ಹಾಕಿಬಿಟ್ಟು ಸ್ಟಿಕ್ ಮಾಡಿದ್ರು ನಡೆಯುತ್ತೆ, ಪರವಾಗಿಲ್ಲ. ಹಾಗೆ ಬಿಟ್ಟು ಕೂಡ ನಡೆಯುತ್ತೆ, ಗಂಟು ಹಾಕಿರ್ತೀವಲ್ವ ಏನೂ ಆಗೋದಿಲ್ಲ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಇಲ್ಲಿ ಏನು 5 ಚೈನ್ ಏನಿದೆಯಲ್ವ ಈ ಒಂದು 5 ಚೈನಲ್ಲಿ ಒಂದು ಸರಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಆಗಿ ಕ್ರೋಶೆನ ಸಿಂಗಲ್ ಆಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸಿಂಗಲ್ ಆಗಿ ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೊಂಡಿದ್ದೀನಿ. ಆ 3 ಚೈನ್ನ ಹಾಕೊಂಡ್ಬಿಟ್ಟು ಈಗ ನಾವು ಸಿಂಗಲ್ ಲಾಕ್ ಏನು ಮಾಡಿದ್ವಲ್ವ ಈ ರೀತಿ ಒಂದು ಸಿಂಗಲ್ ಆಗಿರುವಂಥ ಲಾಕಲ್ಲಿ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಒಂದು ಸ್ಮಾಲ್ ಪಿಕೋಟ್ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ಆ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈ ರೀತಿ ಆ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ದೇನೆ ಹಾಗೆ ಇದೇ 5 ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು ಮತ್ತೆ ಈಗ ಒಂದು ಸಿಂಗಲ್ ಆಗಿ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕಿಬಿಟ್ಟು ಮತ್ತೆ ಸೇಮ್ 3 ಚೈನ್ನ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕಿಬಿಟ್ಟು ಈ 3 ಚೈನು ಈ ಒಂದು ಲಾಕಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಪಿಕೋಟ್ ಅನ್ನೋದು ರೆಡಿ ಆಗುತ್ತೆ. ಮತ್ತು ಈ ರೀತಿ 3 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ಸರಿ 5 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡು ಈಗ ಇದನ್ನು ಕೂಡ ಒಂದು
ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕ್ಕೊಂಡು ಈ 3 ಚೈನು ಇದೇ ಲಾಕಲ್ಲಿ ಹೋಗ್ಬಿಟ್ಟು 3 ಚೈನನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 3 ಚೈನ್ ಲಾಕ್ ನೋಡಿ, ಈ ರೀತಿ ಸ್ಮಾಲ್ ಪಿಕಾಟ್ ಅನ್ನೋದು ಬರುತ್ತೆ. ಈ ರೀತಿ 3 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಇದೇ 5 ಚೈನಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ಆಗಿ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡು 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಇಲ್ಲಿನ ಹಾಫ್ ಡಬಲ್ ಕ್ರೋಶೆನ ಹಾಕಿದ್ವಲ್ವ, ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕಿಬಿಟ್ಟು ಈಗ 4 ಪಿಕಾಟ್ ಅನ್ನೋದು ರೆಡಿಯಾಗಿದೆ. 4 ಲಾಕು 4 ಪಿಕಾಟ್ ಆಗಿದೆ. ಮತ್ತೆ ಒಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡು ಮತ್ತೆ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಈ 3 ಚೈನು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು 5 ಚೈನಲ್ಲಿ 5 ಪಿಕಾಟ್ ಅನ್ನೋದು ಬರುತ್ತೆ. ಈ ರೀತಿ 5 ಪಿಕಾಟ್ ಹಾಕಿದ ಮೇಲೆ ಇಲ್ಲಿ ಏನು ನಾವು 2 ಚೈನ್ ಏನಿದೆಯಲ್ವ, ಈ 2 ಚೈನಲ್ಲಿ ಈ ಒಂದು ಗ್ಯಾಪಲ್ಲಿ ಕೂಡ ನೀವು ಲಾಕ್ ಮಾಡ್ಕೋಬೋದು. ಇಲ್ಲ ಈ ರೀತಿ ಒಳಗಡೆಯಿಂದ ಕೂಡ ಒಂದು ಸಿಂಗಲ್ ಆಗಿ ಲಾಕ್ ಮಾಡ್ಕೊಳ್ಬೋದು. ಈ ರೀತಿ ಲಾಕನ್ನು ಮಾಡ್ಕೊಂಬಿಟ್ಟು ಮತ್ತು ಈ ಕಡೆ ಇರುವಂಥ ಡೈರೆಕ್ಟಾಗಿ ಈ ಕಡೆ ಇರುವಂಥ 5 ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ಮತ್ತು ಈ ರೀತಿ ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹಾಫ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತು ಸೇಮ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡ್ಕೊಂಬಿಟ್ಟು ಈ ಲಾಕಲ್ಲಿ ಹೋಗ್ಬಿಟ್ಟು ಇಲ್ಲೇ ನಾವು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಅದು ಚೈನ್ ಥರ ಕಾಣಿಸ್ತಾ ಇರುತ್ತೆ. ನಿಮ್ಗೆ ಇನ್ನೂ ಪರ್ಫೆಕ್ಟಾಗಿ ನೀಟಾಗಿ ಕಾಣಬೇಕು ಅಂದರೆ ಕೆಳಗಡೆಯೂ ನಾವು ಪ್ಯಾರೆಟ್ ಗ್ರೀನಲ್ಲಿ ವರ್ಕ್ ಮಾಡಿದ್ದೀವಲ್ವ, ಅದೇ ದಾರಲ್ಲೇ ನೀವು ಚೈನ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಸೊ ನಾನಿಲ್ಲಿ ಆ ಗ್ರೀನ್ ಕಲರಲ್ಲೇ ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಆ ಕಲರ್ಲ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಬಿಗ್ನೆಸ್ಸಿಗಾದರೆ. ಈ ರೀತಿ 3 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಅದೇ 5 ಚೈನಲ್ಲಿ ಈಗ ಮತ್ತೆ ಹಾಫ್ ಡಬಲ್ ಕ್ರೋಶೆ 3 ಚೈನ್, ಈ 3 ಚೈನು ಈ ಹಾಫ್ ಡಬಲ್ ಕ್ರೋಶೆ ನೋಡಿ ಈ ರೀತಿ ಗ್ಯಾಪ್ ಇದು ಕಾಣಿಸ್ತೆ ಅಲ್ವ ಚೈನ್ ಥರ, ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್. ಡಿಸೈನು ನೋಡೋದಕ್ಕೆ ತುಂಬ ಈಸಿ ಇದೆ, ಬಟ್ ಆದರೆ 3 ಸ್ಟೆಪ್ಪಲ್ಲಿ ಬರುತ್ತೆ. ಹಾಗೆ ಬೇಗನೂ ಆಗುತ್ತೆ ಅಂತ ಇನ್ನೂ ಟೈಮ್ ತೊಗೊಳ್ಳಲ್ಲ. ಯಾಕಂದರೆ ಎಲ್ಲಿ ನಾವು ಮಣಿ ಹಾಕ್ತೀನಿ ಥ್ರೆಡ್ ವರ್ಕ್ ಮಾಡೋದ್ರಿಂದ ಯಾವುದೇ ಒಂದು ಮಣಿ ಹಾಕುವಂಥ ಕೆಲಸ ಇಲ್ಲ. ಹಂಗಾಗಿ ಸ್ವಲ್ಪ ಬೇಗನೆ ಫಾಸ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ 5 ಚೈನಲ್ಲಿ 5 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೊತಾ ಹೋದರೆ ಒಂದು ಪಿಕಾಟ್ಗಳನ್ನ ಹಾಕ್ಕೊಂಡು ಡಿಸೈನ್ ಅನ್ನೋದು ಫಿನಿಶಿಂಗ್ ಮಾಡ್ಬೋದು. ಸೊ ಹಾಗೆ ಡೈರೆಕ್ಟಾಗಿ ಪಿಕಾಟ್ ಹಾಕಿದ್ರೂ ಕೂಡ ನಡೆಯುತ್ತೆ, ಬಟ್ ಈ ರೀತಿ ಸಿಂಗಲ್ ಆಗಿ ಒಂದು ಸರಿ ಲಾಕ್ ಮಾಡಿಕೊಂಡು ಅದರೊಳಗಡೆ ಪಿಕಾಟ್ ಹಾಕೋದ್ರಿಂದ ಸ್ವಲ್ಪ ಪಿಕಾಟ್ ಅನ್ನೋದು ಒಂದು ನೀಟಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ. ನೋಡಿ ಈ ಕಡೆ ಕೂಡ ನಾನು 5 ಪಿಕಾಟ್ ಹಾಕಿದ್ದೀನಿ. ಸೊ 1 2 3 4 5 ಪಿಕಾಟ್ ಹಾಕಿದ ಮೇಲೆ ಡೈರೆಕ್ಟಾಗಿ ಇಲ್ಲಿ 2 ಚೈನ್ ಏನು ಹಾಕಿದ್ವಲ್ವ ಇದರಲ್ಲಿ ಒಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಪುಟ್ಟದಾಗಿ ಚಕ್ಕಟವಾಗಿ ಬರುತ್ತೆ ಡಿಸೈನು. ನೋಡಿ ಯಾವ ಥರ ಬರುತ್ತೆ ಅಂತ. ಸ್ಯಾರಿ ಫುಲ್ ಹಾಕಿದಾಗಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಬಂದು ಡಿಸೈನ್ ಬಂದುಬಿಟ್ಟು ನೋಡಿ ಈ ರೀತಿ ಬರುತ್ತೆ. ಸ್ವಲ್ಪ ಹಾಕ್ತೀನಿ ನಾನು, ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ. ಸೊ ಕಂಟಿನ್ಯೂ ಆಗಿ ಸ್ವಲ್ಪ ವೀಡಿಯೋ ಲೆಂತಿ ಆಗುತ್ತೆ. ಸೊ ಹಂಗಾಗಿ 2 ಸ್ಟೆಪ್ ತೋರಿಸಿದ್ದೀನಿ ಯಾವ ರೀತಿ ಹಾಕೋದು ಅಂತ. ಇದೇ ಮೆಥಡನ್ನೇ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ. ಇಷ್ಟು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಈ ಡಿಸೈನು. ಹಾಗೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಫುಲ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸೊ ಲುಕ್ ವೈಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಹಾಕಿದ್ದೀನಿ. ಇನ್ನೂ ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ಹಾಕಿಲ್ಲ, ಹಾಕ್ತೀನಿ ನಾನು. ಸ್ಯಾರಿ ಫುಲ್ ಹಾಕಿಬಿಟ್ಟು ಕೂಡ ಫೈನಲ್ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ. ತುಂಬಾ ಸುಲಭವಾಗಿ ಅಂತ ಏನೂ ಹೆವಿ ಅನಿಸೋದಿಲ್ಲ, ಬಟ್ ಥ್ರೆಡ್ ವರ್ಕು ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟು ಬಿಟ್ಟರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಸೊ ಈ ರೀತಿ ಹಾಕ್ಕೊಂಡ್ಬಿಟ್ಟು ಕುಚ್ಚಬೇಡ ಅಂದರೆ ಸೊ ಒಂದ್ಸರಿ ತೋರಿಸಿದ್ದೆ ನಾನು ಈ ರೀತಿ ಬೀಡ್ಸ್ಗಳನ್ನ. ಸೊ ಇದು ಸ್ಯಾರಿ ಕಲರ್ ಇಲ್ಲ ನನ್ನ ಹತ್ರ, ಇದ್ದರೆ ಖಂಡಿತವಾಗ್ಲೂ ಹಾಕಿ ತೋರಿಸ್ತಾ ಇದ್ದೆ ನಾನು. ಸೊ ಕಲರ್ ಬಂದು ಬೇರೆ ಕಲರ್ ಇರೋದ್ರಿಂದ ಸೊ ಜಸ್ಟ್ ನಿಮಗೆ ಐಡಿಯಾಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ನಿಮಗೇನಾದರೂ ಇಷ್ಟ ಆದರೆ ಈ ರೀತಿ ಮಧ್ಯದಲ್ಲಿ ಒಂದು ಟಿಚ್ಚನ್ನ ಹಾಕ್ಕೊಂಡು ಕೂಡ ಒಂದು 5 ಗ್ಯಾಪು ಅಥವಾ 6 ಗ್ಯಾಪ್ ಕೊಟ್ಟು ಈ ರೀತಿ ಬೀಡ್ಸನ್ನು ಹಾಕೋದ್ರಿಂದ ಒಂದು ಡಿಫ್ರೆಂಟಾಗಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನ್ಗೆ.
ಸೊ ಇಷ್ಟ ಆದರೆ ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಧ್ಯದಲ್ಲಿ ಅಲ್ಲಲ್ಲಿ ಫ್ಲವರ್ಸ್ಗಳನ್ನ ಇಡೋವಂಥದ್ದು. ಸೊ ಇದು ಕೂಡ ಒಂದು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಕುಚ್ಚು ಇಲ್ಲ ಅಂದರೂ ಕೂಡ ಇದರಿಂದ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ಈ ರೀತಿ ಬೀಡ್ಸ್ ಹಾಕಿ ಹಾಕ್ಕೊಳ್ಳೋಂಗಿದ್ರೆ. ಇದು ಡಿಸೈನಿನ ಲುಕ್ ಬಂದು. ಸೊ ಫೈನಲ್ ಲುಕ್ಕು ಸ್ಯಾರಿ ಫುಲ್ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಸ್ಯಾರಿ ಫುಲ್ ಕಂಪ್ಲೀಟಾಗಿ ವರ್ಕ್ ಮಾಡಿದ್ದೀನಿ. ಸೊ ವರ್ಕ್ ಮಾಡಿದ ಮೇಲೆ ಡಿಸೈನ್ ಬಂದುಬಿಟ್ಟು ಈ ಥರ ಕಾಣಿಸುತ್ತೆ. ಸೊ ಡಿಸೈನ್ ಬಂದು ನೋಡಿ ಥ್ರೆಡ್ ವರ್ಕ್ ಡಿಸೈನ್ ಫ್ರೆಂಡ್ಸ್. ಇದು ಎಲ್ಲಿ ನಾನು ಮಣಿನ ತೊಗೊಂಡಿಲ್ಲ, ಆರಾಮಾಗಿ ಟ್ರೈ ಮಾಡ್ಬೋದು. ತುಂಬ ಈಸಿ ಇದೆ ಅಂತ ಹೆವಿ ಏನೂ ಇಲ್ಲ, ಬಟ್ ಸ್ವಲ್ಪ ಟೈಮ್ ತೊಗೊಳ್ತಾರೆ. ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಬಿಟ್ಟರೆ ಇನ್ನೂ ಏನೂ ಇದಿಲ್ಲ, ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ಬಿಗಿನರ್ಸ್ ಆಗಿದ್ರು ಕೂಡ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದೆ. ಇಲ್ಲಿ ಒಂದು ಮಣಿ ಕೂಡ ನಾನು ಈ ಡಿಸೈನ್ಗೆ ಹಾಕಿಲ್ಲ, ಹಾಗೆ ಕುಚ್ಚು ಕೂಡ ನಾನು ಇಲ್ಲಿ ಈ ಡಿಸೈನ್ಗೆ ಹಾಕಿಲ್ಲ. ಒಂದು ರೀತಿ ಬಾರ್ಡರ್ ಥರ ಹಾಗೆ ಥ್ರೆಡ್ ವರ್ಕ್ ಥರ ಡಿಸೈನ್ ಅನ್ನೋದು ಬರುತ್ತೆ ಇದು. ಸೊ ಲೈಟ್ ವೇಟ್ ಸೀರೆಗೆ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕುಚ್ಚು ಇಷ್ಟಪಡಲಾರ್ದವ್ರಿಗೆ ಈ ಡಿಸೈನು ಆರಾಮಾಗಿ ನೀವು ಹಾಕ್ಕೊಡ್ಬೋದು ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೆಳಗಡೆ ಬಂದು ಟ್ರಿಬಲ್ ಕ್ರೋಶೆಲೆ ವರ್ಕ್ ಮಾಡಿ ಮೇಲೆ ಬಂದು ಪಿಕೋಟ್ ಹಾಕಿರೋದ್ರಿಂದ ಒಂದು ಡಿಫ್ರೆಂಟ್ ಆಗಿ ಬಂದಿದೆ ಈ ಡಿಸೈನು. ಸೊ ಸ್ಯಾರಿ ಫುಲ್ಲಾಗಿ ಕಂಪ್ಲೀಟಾಗಿ ಈ ರೀತಿ ಕಾಣಿಸ್ತಾ ಇದೆ ವರ್ಕ್ ಅನ್ನೋದು. ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಆರಾಮಾಗಿ ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಬರುತ್ತೆ ಈ ನಿಮಗೆ ಹಾಕೋದಕ್ಕೆ ಅಂತಲೇ ಹೇಳ್ತೀನಿ ಈ ಡಿಸೈನ್ ಬಂದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 550 to 600 rupees ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ಪ್ರೈಸ್ ನೀವು ತೊಗೊಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.